ಒಂದು ಚಮಚ ಜೇನುತುಪ್ಪ, ಯಾವುದೇ ಬ್ರ್ಯಾಂಡ್ ಆಗಿರುವಂಥ ಜೇನುತುಪ್ಪನ ತಗೊಳ್ಬೋದು. ಲೆಮನ್ ಅಥವಾ ನಿಂಬೆ ರಸ ಅರ್ಧ ಚಮಚ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಖಕ್ಕೆ ಹಚ್ಚಿ 15 ನಿಮಿಷಗಳ ಕಾಲ ಆದರೂ 15 ಮಿನಿಟ್ಸ್ವರೆಗೂ ಬಿಡಬೇಕಾಗುತ್ತೆ. ಆಮೇಲೆ ಉಗುರು ಬೆಚ್ಚಗಿನ ನೀರು ವಾಮ್ ವಾಟರ್ನಲ್ಲಿ ವಾಶ್ ಮಾಡ್ಕೊಳ್ಳಿ. ಲೆಮನ್ನಲ್ಲಿ ನಮ್ಮ ಕಲೆಗಳನ್ನು, ನಮ್ಮ ಮುಖದಲ್ಲಾಗಿರ್ಬೋದು, ಕೈಕಾಲುಗಳಲ್ಲಾಗಿರ್ಬೋದು ಇರುವಂಥ ಎಲ್ಲ ಕಲೆಗಳನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೇನುತುಪ್ಪದಲ್ಲಿ ಮಾಯ್ಶ್ಚರೈಸೇಷನ್ ಗುಣ ಇರೋದ್ರಿಂದ ನಮ್ಮ ಮುಖನ ತುಂಬ ಮಾಯ್ಶ್ಚರೈಸ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಸೆಕೆಂಡ್ ಸ್ಟೆಪ್, 1 ಅಥವಾ 2 ಚಮಚ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ರಾ ಮಿಲ್ಕ್, ಕಾಯಿಸದೇ ಇರುವಂಥ ಹಾಲನ್ನು ಎಷ್ಟು ಬೇಕು ಗಟ್ಟಿಯಾಗಿ ಮಾಡ್ಕೊಳೋದಕ್ಕೆ 3 ರಿಂದ 4 ಸ್ಪೂನ್ ತಗೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ವಿಶೇಷವಾಗಿ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಮ್ಮ ಮುಖ ಬಿಳಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಹಾಲು ಕಾಯಿಸದೇ ಇರುವಂಥ ಹಾಲು ತಗೊಳ್ಳುವಂಥದ್ದು ತುಂಬ ಒಳ್ಳೆಯದು. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಗುಣ ಇರೋದ್ರಿಂದ ನಮ್ಮ ಮುಖನ ತುಂಬ ಮೃದುವಾಗಿಡೋದಕ್ಕೆ, ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾರದಲ್ಲಿ 2 ಸಲ ಆದರೂ ಇದನ್ನು ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಜಾಸ್ತಿಯಾಗಿ ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ. ನಾರ್ಮಲಾಗಿ ಸ್ಕ್ರಬ್ ಮಾಡಿಕೊಂಡು ನಿಧಾನವಾಗಿ ಸ್ಕ್ರಬ್ ಮಾಡಿ ಇದನ್ನು ಮಿನಿಮಮ್ ಅಂದರೂ ಒಂದು 15 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟು ಒಣಗೋದಕ್ಕೆ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್, 2 ಚಮಚ ಕಡಲೆ ಹಿಟ್ಟು, ಗ್ರಾಮ್ ಫ್ಲೋರ್ ಅಂತ ಕರಿತೀರಲ್ಲ ಅದು ಕಡಲೆ ಹಿಟ್ಟನ್ನು 2 ಚಮಚ ಅಥವಾ 3 ಚಮಚ, ನಿಮಗೆಲ್ಲ ಕೈಕಾಲುಗಳಿಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅರಿಶಿಣ ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ಕೊಂಡ್ರೆ ಸಾಕು. 1 ಚಮಚದಷ್ಟು ರೋಸ್ ವಾಟರ್, ಯಾವುದೇ ಕಂಪ್ನಿಯ ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ನಿಮ್ಮ ಫೇಸ್ಗೆ ಸೂಟ್ ಆಗುವಂಥ ರೋಸ್ ವಾಟರ್ನ ಯೂಸ್ ಮಾಡಿ. 1 ಅಥವಾ 2 ಸ್ಪೂನು ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಕಡಲೆ ಹಿಟ್ಟು, ಮೊಸರು, ಅರಿಶಿಣ, ರೋಸ್ ವಾಟರ್ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುತ್ತಿಗೆಗೆ, ಮುಖಕ್ಕೆ 15 ರಿಂದ 20 ನಿಮಿಷಗಳ ಕಾಲ ಹಚ್ಚಿ ಒಣಗೋದಕ್ಕೆ ಬಿಡಿ. ಇದನ್ನು ತಣ್ಣೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ. ವಾರಕ್ಕೆ 2 ರಿಂದ 3 ಸಲ ಆದರೂ ಈ ರೀತಿ ಮಾಡೋದ್ರಿಂದ ನಮ್ಮ ಮುಖ ಕಾಂತಿಯುತವಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿ ನನಗೆ ನಿಮ್ಮ ರಿಸಲ್ಟ್ ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ತುಂಬ ಚೆನ್ನಾಗಿ ಗ್ಲೋಸ್ ಆಗುತ್ತೆ, ಸ್ಕಿನ್ ತುಂಬ ಬೇಗ ಗ್ಲೋ ಆಗುತ್ತೆ. ಇದರ ಜೊತೆಗೆ ಒಳ್ಳೆಯ ಹಣ್ಣುಗಳನ್ನು ತಿನ್ನೋದು, ತರಕಾರಿಗಳನ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ನೀರು ಕುಡೀರಿ. ದಿನಕ್ಕೆ 3 ರಿಂದ 4 ಲೀಟರಷ್ಟಾದರೂ ನೀರು ಕುಡಿಯೋದ್ರಿಂದ ಸ್ಕಿನ್ನು ತುಂಬ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಿಸುತ್ತೆ. ಈ ಫೇಸ್ ಪ್ಯಾಕ್ನ ತುಂಬ ಹೊತ್ತು ಸ್ಕ್ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಧಾನವಾಗಿ ಸ್ಕ್ರಬ್ ಮಾಡಿ ಹಾಗೆ ಫೇಸ್ ಮೇಲೆ ಪೂರ್ತಿಯಾಗಿ ಆ ಕ್ರೀಮ್ನ ಹಚ್ಕೊಂಡ್ಬಿಟ್ಟು ಆಮೇಲೆ ಹಾಗೆ ಬಿಟ್ಬಿಡಿ. ಒಂದು 15 ರಿಂದ 20 ನಿಮಿಷಗಳ ಕಾಲ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ. ನಾನು ಹೇಳಿರುವಂಥ ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.